ಶಿಕ್ಷಕರನ್ನ ಸಂಕಷ್ಟಕ್ಕೆ ದೂಡಿದ ಡಿಜಿಟಲ್ ಹಾಜರಾತಿಯಿಂದ ಗ್ರಾಮೀಣ ಭಾಗದ ಶಿಕ್ಷಕರಿಗೆ ಫಜೀತಿಯಾಗಿದೆ. ಡಿಜಿಟಲ್ ಹಾಜರಾತಿ ಶಾಲೆಗಳಲ್ಲಿ ಕಡ್ಡಾಯ. ಶಾಲಾ ಶಿಕ್ಷಕರನ್ನ ಇದು ಸಂಕಷ್ಟಕ್ಕೆ ದೂಡಿದೆ. ಡಿಜಿಟಲ್ ಹಾಜರಾತಿಯಿಂದ ಗ್ರಾಮೀಣ ಭಾಗದ ಶಿಕ್ಷಕರ ಫಜೀತಿ. ಶಿಕ್ಷಣ ಇಲಾಖೆ ಜಾರಿಗೆ ತಂದಿರುವಂತಹ ಕಾಮ್ಸಾಫ್ ಡಿಜಿಟಲ್ ಹಾಜರಾತಿ, ಲೊಕೇಶನ್ ಫೇಸ್ ಆಧಾರಿತ ಡಿಜಿಟಲ್ ಹಾಜರಾತಿ ಅವ್ಯವಸ್ಥೆ ಆಗ್ರ ಆಗಿದೆ. ನಗರ ಪ್ರದೇಶದ ಶಿಕ್ಷಕರಿಗೆ ಓಕೆ, ಗ್ರಾಮೀಣ ಭಾಗದ ಶಿಕ್ಷಕರಿಗೆ ಸಂಕಷ್ಟ. ಗ್ರಾಮೀಣ ಪ್ರದೇಶದಲ್ಲಿ ನೆಟ್ವರ್ಕ್ ತಾಂತ್ರಿಕ ಕಾರಣಗಳಿಂದ ತೊಂದರೆ ಆಗ್ತಾ ಇದೆ. ನೆಟ್ವರ್ಕ್ ಸಿಗ್ತಿಲ್ಲ. ಹಾಜರಾತಿ ಹಾಕಲು 8 ರಿಂದ 10 ಬಾರಿ ಪ್ರಯತ್ನಿಸಬೇಕು. ಮುಖಭಾವದಲ್ಲಿ ಸ್ವಲ್ಪ ಬದಲಾವಣೆಯಾದರೂ ಕೂಡ ರಿಜೆಕ್ಟ್ ಆಗುತ್ತೆ. ರಜೆ ಬೀಳುವ ಆತಂಕದಲ್ಲಿ ಮೊಬೈಲ್ ಹಿಡಿದು ಶಿಕ್ಷಕರ ಅಲೆದಾಟ. ಶಿಕ್ಷಕರು ಮಕ್ಕಳಿಗೆ ಕಲಿಸಬೇಕಾ ಇಲ್ಲ ಹಾಜರಾತಿಗೆ ಪರದಾಡಬೇಕಾ? ಶಿಕ್ಷಣ ಸಚಿವರನ್ನು ಕೇಳೋಣ ಅಂದ್ರೆ ಸಚಿವರಿಲ್ಲದೆ ಇಲಾಖೆ ಅನಾಥ ಆಗಿದೆ. ಯಾರಿಗೆ ಹೇಳೋಣ ನಮ್ಮ ಪ್ರಾಬ್ಲಮ್ಮು? ಶಿಕ್ಷಕರ ಸಮಸ್ಯೆಗೆ ಸ್ಪಂದಿಸೋದು ಯಾರು? ಶಾಲಾ ಶಿಕ್ಷಕರನ್ನ ಸಂಕಷ್ಟಕ್ಕೆ ತಳ್ಳಿದಂತಹ ಡಿಜಿಟಲ್ ಹಾಜರಾತಿ. ಎಸ್, ಅಂದ್ರೆ ಶಿಕ್ಷಕರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರಿ ಶಾಲೆಗಳಲ್ಲಿ ಹಾಜರಾತಿ ವಿಚಾರದಲ್ಲಿ ಕಡ್ಡಾಯವಾಗಿರಬೇಕು. ಒಂದು ಆ್ಯಪ್ ಅನ್ನ ಸರ್ಕಾರ ಅಲ್ಲಿ ಅನೌನ್ಸ್ ಮಾಡಿದೆ. ಅಂದ್ರೆ ಕಾಮ್ಸಾಫ್ ಡಿಜಿಟಲ್ ಹಾಜರಾತಿ ಅನ್ನುವಂಥದ್ದು. ಅದರಲ್ಲಿ ಫೇಸ್ ಆಧಾರಿತ ಒಂದು ಹಾಜರಾತಿಯನ್ನ ಹಾಕಬೇಕಾಗುತ್ತೆ. ಅಟೆಂಡನ್ನ ಅಲ್ಲಿ ನಾವು ಕೊಡಬೇಕಾಗುತ್ತೆ, ಅಲ್ಲಿ ಶಿಕ್ಷಕರು ಕೊಡಬೇಕಾಗುತ್ತೆ. ಬಟ್ ಇದು ತಾಂತ್ರಿಕ ದೋಷಗಳಿರೋದ್ರಿಂದ ಸಮಸ್ಯೆ ಆಗ್ತಾ ಇದೆ ಅನ್ನುವಂಥದ್ದು. ಶಿಕ್ಷಕರಿಗೆ ಡಿಜಿಟಲ್ ಹಾಜರಾತಿ ಅಂತೇಳಿ ಈಗಿರುವಂತ ರಾಜ್ಯ ಸರ್ಕಾರ ಶಿಕ್ಷಕರಿಗೆ ಡಿಜಿಟಲ್ ಹಾಜರಾತಿ ಅಂತೇಳಿ ಒಂದು ಆ್ಯಪ್ ಕಂಡಿಡಿದು ಒಂದು ಕಾನೂನನ್ನು ಮಾಡ್ಯದ. ಇದು ಎಷ್ಟು ಮಟ್ಟಿಗೆ ಸಕ್ಸಸ್ ಆಗ್ತದೆ ಗೊತ್ತಿಲ್ಲ. ಯಾಕಂದ್ರೆ ಶಿಕ್ಷಕರು ಹಳ್ಳಿಗಳಿಗೆ ಹೋಗಿ ಅವರು ಅದನ್ನ ಡಿಜಿಟಲ್ ಹಾಜರಾತಿ ಮಾಡ್ಬೇಕಾದ್ರೆ ಅಲ್ಲಿ ನೆಟ್ವರ್ಕ್ ಇರಂಗಿಲ್ಲ. ಒಮ್ಮೆ ಎಷ್ಟು ನೆಟ್ವರ್ಕ್ ಬರಂಗಿಲ್ಲ, ಕಾಲ್ ಬರಂಗಿಲ್ಲ, ನೆಟ್ ಆನ್ ಇರಂಗಿಲ್ಲ. ಹಮ್ದಲ್ಲಿಗೆ ಹೆಂಗ ಡಿಜಿಟಲ್ ಹಾಜರಾತಿಗಳು ಕೊಡ್ತಾರ, ಅದೊಂದು ತೊಂದರೆ ಆಗ್ತದೆ. 2ನೇ ದಿನ ಸಮಯ ವ್ಯರ್ಥ ಆಗ್ತದೆ. ಯಾಕಂದ್ರೆ ಒಬ್ಬರದ್ದು ಫೇಸ್ ತಗೊಂಡು ಮತ್ತೊಬ್ಬರು ಫೇಸ್ ತಗೋ ಒಂದೊಂದು ಸ್ಕೂಲ್ 15-20 ಜನ ಟೀಚರ್ಸ್ ಇರ್ತಾರೆ. ಯಾಕಂದ್ರೆ ಒಂದನ್ನು ಅಳವಡಿಸಿರ್ತಾರೆ ಅಲ್ಲಿ. ಅದನ್ನ 1 ರಿಂದ 15 ಮಂದಿ ಮುಗಿಬಿಡ್ದ, ಅರ್ಧ ತಾಸು ಒಂದು ಪೀರಿಯಡ್ ಅವ್ರದ್ದು ಹೋಗಿಬಿಡ್ತದೆ. ಮಕ್ಕಳಿಗೆ ಏನ್ ಕಲ್ಸಕ್ ಆಗ್ತದೆ, ಅದ್ರದ್ದು ಒಂದು ಕೆಲಸ ಆಗ್ಬಿಡ್ತದೆ ಮಂದಿಗೆ. ಅದನ್ನ ಸರಿಯಾಗಿ ಉಪಯೋಗ ಮಾಡುವಂಗೆ ಎಲ್ಲಾ ಬ್ಯಾಂಕ್ಗಳು ಹೆಂಗ ತಂಬು ಸಿಸ್ಟಮ್ ಮಾಡಿರಲ್ಲ, ಹಂಗ್ ಮಾಡಿದ್ರೆ ಇನ್ನೂ ನಡೀತದೆ. ಆದ್ರೆ ಟೀಚರ್ಸ್ಗಳು ನಾವು ಈಗ ನೋಡಾಕತ್ತೀವಲ್ಲ ದಿನನಿತ್ಯ ಬಸ್ಗಳು ಹೋಗೋ ಹೊತ್ನ್ಯಾಗ, ಈಗ ಫ್ರೀ ಬಸ್ ಆದ್ಮೇಲೆ ಬಸ್ಗಳು ತುಂಬಾ ಜನ ಇರ್ತಾರೆ. ಯಾಕಂದ್ರೆ ಟೀಚರ್ಸ್ಗಳು ಸರಿಯಾದ ಸಮಯಕ್ಕೆ ಹೋಗಕ ಟೀಚರ್ಸ್ಗಳು ಹಿಂದುಳಿದ್ ಬಿಟ್ಟಿರ್ತಾರೆ ಪಾಪ. ಅವ್ರು ಬಸ್ಸಿಗೆ ಸಮಯಕ್ಕೆ ಸರಿಯಾಗಿ ಹೋಗಕ್ ಆಗಂಗಿಲ್ಲ. ಇವೆಲ್ಲ ಕೆಲವೊಂದು ಪ್ರಾಬ್ಲಮ್ಗಳು ಅದಾವು. ಅದಕ್ಕೆ ಈಗ ಎಷ್ಟು ಮಟ್ಟಿಗೆ ನಡೀತಿದೆ ಗೊತ್ತಿಲ್ಲ. ಇನ್ನೊಮ್ಮೆ ಸರ್ಕಾರ ಮರುಪರಿಶೀಲನೆ ಮಾಡ್ಬೇಕಂತ ವಿನಂತಿ ಮಾಡ್ಕೋತೀನಿ. ನಮಸ್ಕಾರ. ಈಗಿರುವಂತ ರಾಜ್ಯ ಸರ್ಕಾರ ಇತ್ತೀಚೆಗೆ ಒಂದು ಆನ್ಲೈನ್ ಡಿಜಿಟಲ್ ಸಹಿ ಅಂತೇಳಿ ಶಿಕ್ಷಕರಿಗಾಗಿ ಒಂದು ಅನುಷ್ಠಾನಕ್ಕೆ ಹೊಸ ಆ್ಯಪ್ ಅನ್ನು ತಂದಾರ. ಈ ಆ್ಯಪ್ನಿಂದ ಸರ್ಕಾರ ತೆಗೆದುಕೊಂಡಂತ ಕ್ರಮ ಸರಿಯಾಗೈತಿ. ಆದ್ರೆ ಈ ಆ್ಯಪ್ನಿಂದ ಕೆಲವೊಂದು ಕಡೆ ಶಿಕ್ಷಕರಿಗೆ ತೊಂದರೆ ಆಗತೈತಿ. ಯಾವ ರೀತಿ ಅಂದ್ರೆ ಕೆಲವೊಂದು ಕಡೆ ಗ್ರಾಮೀಣ ಪ್ರದೇಶದಲ್ಲಿ ಏರ್ಟೆಲ್ ಇದ್ರೆ ಜಿಯೋ ಇರಂಗಿಲ್ಲ, ಜಿಯೋ ಇದ್ರೆ ಏರ್ಟೆಲ್ ಇರಲ್ಲ. ಅಂತ ನೆಟ್ವರ್ಕ್ ಸಮಸ್ಯೆ ಆದಾಗ ಶಿಕ್ಷಕರಿಗೆ ಇದೊಂದು ಆನ್ಲೈನ್ ಡಿಜಿಟಲ್ ಅಟೆಂಡೆನ್ಸ್ ಅನ್ನೋದು ಅವರಿಗೆ ಸ್ವಲ್ಪ ತೊಂದರೆಗೆ ಈಡಾಕತ್ತಾರ. ಈ ಹೊಸ ಶಿಕ್ಷಕರು ಬಂದವರಿಗೆ ಇಂಥವೆಲ್ಲ ಡಿಜಿಟಲ್ದು ಇಂಥವೆಲ್ಲ ಅವ್ರಿಗೆ ಸ್ವಲ್ಪ ಅನುಭವ ಜಾಸ್ತಿ ಇರ್ತೈತಿ. ಇನ್ನು ಕೆಲವರಿಗೆ ಹಿಂದಿನ ಹಳೆ ಶಿಕ್ಷಕರಿಗೆ ಮತ್ತು ಕೆಲವೊಂದು ಹಲವಾರು ವರ್ಷಗಳಿಂದ ಮಾಡುವಂತ ಶಿಕ್ಷಕರಿಗೆ ಅವರಿಗೆ ಕೀಪ್ಯಾಡ್ ಯೂಸ್ ಮಾಡಿದ್ ಜಾಸ್ತಿ ಅವರಿಗೆ ಅನುಭವ ಇರ್ತೈತಿ. ಇಂಥ ಆನ್ಲೈನ್ದು ಡಿಜಿಟಲ್ ಇದಕ್ಕೆ ಸ್ವಲ್ಪ ಹೊಂದ್ಕೋಬೇಕಂದ್ರೆ ಅವ್ರಿಗೆ ಸ್ವಲ್ಪ ಕಷ್ಟ. ಈ ರೀತಿ ಮಾಡೋದಕ್ಕಿಂತ ಈ ಸರ್ಕಾರಿ ನೌಕರರಿಗೆ ಆಫೀಸ್ನಲ್ಲಿ ತಂಬು ಮತ್ತು ಪೇಸ್ ಎರಡೂ ಮಾಡ್ತಿರ್ತಾರ. ಆ ಟೈಪ್ ಮಾಡಿದ್ರೆ ಅದು ಒಂದು ಸೂಕ್ತ ಅಂತ ನಮ್ಮ ಅಭಿಪ್ರಾಯ. ಇತ್ತೀಚೆಗೆ ಒಂದು ಆನ್ಲೈನ್ ಬಯೋಮೆಟ್ರಿಕ್ ರೀತಿಯಲ್ಲಿ ಅಟೆಂಡೆನ್ಸ್ ಮಾಡಿದ್ರೆ ಒಳ್ಳೆಯದು. ಇದು ಆ್ಯಪ್ ತಾಂತ್ರಿಕ ದೋಷ ಆಗುತ್ತೆ. ಅದನ್ನು ಹಾಕೋದ್ರಲ್ಲಿ ಅಲ್ಲಿ ಸಮಯ ಹೋಗ್ಬಿಡುತ್ತೆ. ಒಂದು ಪೀರಿಯಡು ಒಂದು 1/2 hour ಅಂತ ಇರುತ್ತೆ. ಆ 1/2 hour ನಾವು ಮಕ್ಕಳಿಗೆ ಕಲಿಸ್ಬೇಕಾ ಅಥವಾ ಇದರಲ್ಲಿ ಅಪ್ಲೋಡ್ ಮಾಡ್ತಾ ಕೂತ್ಕೋಬೇಕಾ, ಅಟೆಂಡೆನ್ಸ್ ಹಾಕ್ತಾ ಕೂತ್ಕೋಬೇಕಾ, ಏನು ಮಾಡೋಣ ಅನ್ನುವಂಥ ಕನ್ಫ್ಯೂಷನ್. ಸರ್ಕಾರಿ ಶಾಲೆಯಲ್ಲಿ ಒಳ್ಳೆಯ ಶಿಕ್ಷಣ ಸಿಗಲಿ, ಕಡ್ಡಾಯವಾಗಿ ಶಿಕ್ಷಕರು ಹಾಜರಾಗಲಿ ಅನ್ನುವಂಥ ಮಾಡಿರುವಂಥ ಒಂದು ಪ್ರೋಸೆಸ್ ಓಕೆ, ಗುಡ್. ಬಟ್ ಅಲ್ಲಿ ಸಮಸ್ಯೆ ಆಗ್ತಾ ಇದೆ. ಈಗ ಶಾಲೆಯ ಒಂದು ರಿಸಲ್ಟ್ ಅನ್ನ, ಶಾಲೆ ಚೆನ್ನಾಗಿ ಹೋಗ್ತಾ ಇದೆಯಾ ಇಲ್ವಾ, ಅಲ್ಲಿ ಮಕ್ಕಳು ಹೇಗೆ ಕಲಿತಾ ಇದೆ ಅನ್ನೋದನ್ನ ಕೊನೆಯದಾಗಿ ಅಲ್ಲಿ ಸಿಗುವಂತ ಪರ್ಸೆಂಟೇಜ್ ಮೇಲೆ ನಾವು ಅದನ್ನ ಗಣನೆ ಮಾಡ್ತಾ ಇದ್ವಿ. ಅಂದ್ರೆ ಮಕ್ಕಳು ಎಷ್ಟು ಪರ್ಸೆಂಟೇಜ್ ತಗೊಳ್ತಿದ್ರು, ಎಷ್ಟು ಜನ ಫೇಲ್ ಆದ್ರು, ಎಷ್ಟು ಜನ ಪಾಸ್ ಆಗಿದ್ದಾರೆ, ಎಷ್ಟು ಜನ ಇಲ್ಲಿ ಕಡಿಮೆ ಮಾರ್ಕ್ಸ್ ಅನ್ನ ತೆಗೆದುಕೊಂಡಿದ್ದಾರೆ. ಇದರಲ್ಲಿ ಅಲ್ಲಿ ಎಜುಕೇಶನ್ ಸಿಸ್ಟಮ್ ಯಾವ ರೀತಿ ಇದೆ ಅನ್ನುವಂಥದ್ದನ್ನ ನಾವು ಕಂಡುಕೊಳ್ತಾ ಇದ್ವಿ. ಬಟ್ ಈಗ ಈ ಒಂದು ಸಿಸ್ಟಮ್ ಇಂದ ಆ್ಯಪ್ ಮೂಲಕ ಏನು ಅಟೆಂಡೆನ್ಸ್ ಹಾಕುವಂತ ತೊಂದರೆ ಆಗ್ತಾ ಇದೆ ಅನ್ನುವಂಥದ್ದು ಶಿಕ್ಷಕರ ಗೋಳ.